Infinix Zero Ultra. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಈ ಒಂದು ಸ್ಮಾರ್ಟ್ ಫೋನ್ ಬಾಕ್ಸನ್ನು ಅನ್ಬಾಕ್ಸ್ ಮಾಡಿ ಸ್ಮಾರ್ಟ್ ಫೋನ್ ನೋಡೋಕ್ಕೆ ಹೇಗಿದೆ, ಅದನ್ನು ಯೂಸ್ ಮಾಡಿ ನಾನು ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಏನು, ಪ್ರೈಸ್ ಏನು, ಸ್ಪೆಸಿಫಿಕೇಶನ್ಸ್ ಏನು ಎಲ್ಲದರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ಳೋದನ್ನೇ ವಿಡಿಯೋನ ನೀವು ಫುಲ್ ಆಗಿ ನೋಡಿ. ಇನ್ಫಿನಿಕ್ಸ್ ಝೀರೋ ಅಲ್ಟ್ರಾ. ಸೊ ಬಾಕ್ಸ್ ನೋಡೋಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ನೋಡೋದಾದ್ರೆ 180 ವಾಟ್ನ ಥಂಡರ್ ಚಾರ್ಜ್ ಸಪೋರ್ಟ್ ಇದೆ, ಮತ್ತು 200 ಮೆಗಾಪಿಕ್ಸಲ್ನ OIS ಕ್ಯಾಮ್ರಾ ಸಪೋರ್ಟನ್ನು ಕೊಟ್ಟಿದ್ದಾರೆ. 4K ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಆಗುತ್ತೆ. ಮೀಡಿಯಾಟೆಕ್ನ ಡೈಮೆನ್ಸಿಟಿ 920 6 ನ್ಯಾನೋಮೀಟರ್ನ ಪ್ರೊಸೆಸರ್ ಆಗಿದ್ದು 5Gಯನ್ನು ಸಪೋರ್ಟ್ ಮಾಡುತ್ತೆ. ಫಸ್ಟ್ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಸೊ ಬಾಕ್ಸ್ನ ಒಳಗಡೆ ಸ್ಮಾರ್ಟ್ ಫೋನ್ ನೋಡೋಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಕೊಬಹುದು, ಇಲ್ಲಿ 200 ಮೆಗಾಪಿಕ್ಸಲ್ ಅಂತ ಹಾಕಿದ್ದಾರೆ. ಸೊ ಮೈನ್ ಕ್ಯಾಮ್ರಾ, ಕ್ವಾಡ್ LED ಫ್ಲಾಶ್ ಅನ್ನು ಕೊಟ್ಟಿದ್ದಾರೆ, ಹಾಗೂ ಇಲ್ಲಿ ಗ್ರಿಪ್ಪಿಗೋಸ್ಕರ ಒಂಥರ ಲೆದರ್ ಟೆಕ್ಸ್ಚರ್ ಅನ್ನು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಹಾಗೂ ಸ್ಮಾರ್ಟ್ ಫೋನ್ ನ ಫ್ರಂಟ್ ಸೈಡ್ ನೋಡೋಕ್ಕೆ ಈ ರೀತಿ ಕೊಟ್ಟಿದ್ದಾರೆ, ಒಳ್ಳೆ ಒಂದು ಪ್ರೀಮಿಯಂ ಲುಕ್ ಆಗಿದೆ. ಸೊ ಇದರಲ್ಲಿ ಇನ್ನೊಂದು ವೇರಿಯಂಟ್ ಕೂಡ ಇದೆ, ಅದರ ಒಂದು ಬ್ಯಾಕ್ ಡಿಸೈನ್ ನೋಡೋದಾದ್ರೆ ಸಕ್ಕತ್ತಾಗಿರುತ್ತೆ, ಅದಂತೂ ನನಗೆ ಇಷ್ಟ ಆಗಿತ್ತು. ಇದನ್ನ ಆನ್ ಮಾಡಿ ನಾವು ಸೈಡಿಗೆ ಇಟ್ಬಿಟ್ಟು ಇನ್ನು ಬಾಕ್ಸ್ ನಲ್ಲಿ ಬೇರೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಒಂದು ಸಿಮ್ ಇಜೆಕ್ಟಿಂಗ್ ಪಿನ್, ಒಂದು ಯೂಸರ್ ಮ್ಯಾನುವಲ್, ವಾರಂಟಿ ಕಾರ್ಡ್, ಎಕ್ಸ್ ಕ್ಲಬ್ ನ ವೆಲ್ಕಮ್ ಕಾರ್ಡ್, ಒಂದು ಸ್ಕ್ರೀನ್ ಪ್ರೊಟೆಕ್ಟರ್, ಒಂದು NFT, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್. ಇದರ ಕ್ವಾಲಿಟಿನೂ ಚೆನ್ನಾಗಿದೆ. ಟೈಪ್ ಸಿ ಟು 3.5mm ಆಡಿಯೋ ಜಾಕ್ ಕನ್ವರ್ಟರ್, ಟೈಪ್ ಸಿ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್, 180 ವಾಟ್ ನ ಥಂಡರ್ ಚಾರ್ಜಿಂಗ್ ಅಡಾಪ್ಟರ್. ಸೊ ಅದಷ್ಟನ್ನು ಬಾಕ್ಸ್ ನಲ್ಲಿ ನೋಡ್ಕೊಬಹುದು. ಇನ್ನೇ ಒಂದು ಸ್ಮಾರ್ಟ್ ಫೋನ್ ನ ಓವರ್ ವ್ಯೂ ಅಂತ ನೋಡೋದಾದ್ರೆ ಇದರ ಒಂದು ಡಿಸ್ಪ್ಲೇ ಇಂದ ಬರೋಣ. 6.8 ಇಂಚ್ ನ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಸೊ ಇದು 120 Hz ರಿಫ್ರೆಶ್ ರೇಟ್ ಅನ್ನು ಹೊಂದಿದೆ, ಹಾಗೂ ಇದೊಂದು 3D ಕರ್ವ್ಡ್ ಡಿಸ್ಪ್ಲೇ ಆಗಿದೆ. ಸೊ ಸಕ್ಕತ್ತಾಗಿದೆಯಲ್ಲ ಡಿಸೈನು. 32 ಮೆಗಾಪಿಕ್ಸಲ್ ನ ಫ್ರಂಟ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಇನ್ನು ಬೆಸಲ್ಸ್ ಎಲ್ಲ ನೋಡೋದಾದ್ರೆ ತುಂಬಾನೇ ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಸೊ ಚೆನ್ನಾಗಿದೆ. ಅಂಡ್ ಆಲ್ಸೋ ಈ ಒಂದು ಡಿಸ್ಪ್ಲೇ ಏನಿದೆ ಇದು 120 Hz ನ ಒಂದು ರಿಫ್ರೆಶ್ ರೇಟ್ ಅನ್ನ ಹೊಂದಿದೆ. ಹಾಗೂ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ನ ಸ್ಪೀಡ್ ಹೇಗಿದೆ ಅಂತ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಬಹುದು. ಸೊ ನನಗಂತೂ ಓಕೆ ಅಂತಾನೆ ಅನ್ನಿಸ್ತು. ಇನ್ನು ಸ್ಮಾರ್ಟ್ ಫೋನ್ ನ ಟಾಪ್ ನಲ್ಲಿ ಅಂತ ನೋಡೋದಾದ್ರೆ ಇಲ್ಲಿ ಕೂಡ ಒಂದು ಸ್ಪೀಕರ್ ಅನ್ನ ಕೊಟ್ಟಿದ್ದಾರೆ, ಹಾಗೂ ಒಂದು ಸೆಕೆಂಡರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಸಣ್ಣದಾಗಿ ಪವರ್ಡ್ ಬೈ ಇನ್ಫಿನಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ ನೋಡಕ್ಕೆ. ಇನ್ನು ರೈಟ್ ಸೈಡ್ ನೋಡೋದಾದ್ರೆ ವಾಲ್ಯೂಮ್ ಕೀಸ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಪವರ್ ಲಾಕ್ ಅಂಡ್ ಅನ್ಲಾಕ್ ಮಾಡಕ್ಕೆ ಬಟನ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಬಾಟಮ್ ನಲ್ಲಿ ನೋಡೋದಾದ್ರೆ ಸ್ಪೀಕರ್ ಔಟ್ಪುಟ್, ಟೈಪ್ ಸಿ ನ ಚಾರ್ಜಿಂಗ್ ಇಂಟರ್ಫೇಸ್, ಮೈಕ್ರೋಫೋನ್ ಹಾಗೂ ಸಿಮ್ ಟ್ರೇ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನೀವು 2 ಸಿಮ್ ಅನ್ನ ಹಾಕೊಬಹುದು. 2 ಸಿಮ್ ಕೂಡ 5G ಅನ್ನ ಸಪೋರ್ಟ್ ಮಾಡುತ್ತೆ, ಬಟ್ ಇದರಲ್ಲಿ ನೀವು ಎಕ್ಸ್ಟ್ರಾ SD ಕಾರ್ಡ್ ಅನ್ನ ಹಾಕೊಳ್ಳಕ್ಕೆ ಆಗೋದಿಲ್ಲ. ಸೊ ಬ್ಯಾಕ್ ಸೈಡ್ ನೋಡ್ಕೊಬಹುದು ಕ್ಯಾಮ್ರಾಗಳನ್ನ. ಸೊ ಒಂದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅಂತಾನೆ ಹೇಳ್ಬಹುದು. 200 ಮೆಗಾಪಿಕ್ಸಲ್ ನ ಒಂದು ಮೈನ್ ಕ್ಯಾಮ್ರಾ, ಹಾಗೂ ಒಂದು 13 ಮೆಗಾಪಿಕ್ಸಲ್ ನ ವೈಡ್ ಆಂಗಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ, ಹಾಗೂ 2 ಮೆಗಾಪಿಕ್ಸಲ್ ನ ಒಂದು ಮ್ಯಾಕ್ರೋ ಲೆನ್ಸ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ನ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ 6.8 ಇಂಚ್ ನ ಫುಲ್ HD ಪ್ಲಸ್ 3D ಕರ್ವ್ಡ್ AMOLED ಡಿಸ್ಪ್ಲೇ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ 120 Hz ನ ಒಂದು ರಿಫ್ರೆಶ್ ರೇಟ್ ಅನ್ನ ನೋಡ್ಕೊಬಹುದು. 360 Hz ನ ಒಂದು ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಪೋರ್ಟ್ ಕೂಡ ಕೊಡ್ತಿದ್ದಾರೆ. ಸೊ ನೀವಿಲ್ಲಿ ನೋಡ್ಕೊಬಹುದು ಈ ಒಂದು ಸ್ಮಾರ್ಟ್ ಫೋನ್ ನ ಡಿಸ್ಪ್ಲೇ ಯಾವ ರೀತಿ ಕರ್ವ್ ಆಗಿದೆ ಅಂತ ನೋಡಿ. ಒಳ್ಳೆ ಒಂದು ಪ್ರೀಮಿಯಂ ಲುಕ್ ಆಗಿದೆ ಅಲ್ವಾ. ಸೊ ನನಗಂತೂ ಈ ಒಂದು 3D ಕರ್ವ್ ಡಿಸ್ಪ್ಲೇ ಏನಿದೆ ಇದು ತುಂಬಾನೇ ಇಷ್ಟ ಆಯ್ತು. ಇದು ಏನಕ್ಕೆಲ್ಲ ಯೂಸ್ಫುಲ್ ಆಗಿರುತ್ತೆ ಅಂತ ನೋಡೋದಾದ್ರೆ, ನೀವು ಮೀಡಿಯಾವನ್ನ ಸ್ಟ್ರೀಮ್ ಮಾಡುವಾಗ ಮತ್ತೆ ಯೂಸ್ ಮಾಡುವಾಗ್ಲೂ ಕೂಡ ನಮ್ಮ ಕೈಯಲ್ಲಿ ಕರ್ವ್ ಆಗಿದೆ ಅಲ್ವಾ, ತುಂಬಾನೇ ಚೆನ್ನಾಗಿ ನಾವು ಸೈಡ್ ಇಂದಾನೆ ಸ್ಕ್ರೋಲ್ ಮಾಡೋಕ್ಕೂ ತುಂಬಾನೇ ಚೆನ್ನಾಗಿದೆ. ಸೊ ಈ ಒಂದು ಫೀಚರ್ ನನಗೆ ತುಂಬಾನೇ ಇಷ್ಟ ಆಯ್ತು. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಅಂತ ನೋಡೋದಾದ್ರೆ ಇದರಲ್ಲಿ ಮೀಡಿಯಾಟೆಕ್ ನ ಡೈಮೆನ್ಸಿಟಿ 920 ಅನ್ನೋ ಒಂದು ಪ್ರೊಸೆಸರ್ ಅನ್ನ ಯೂಸ್ ಮಾಡಿದ್ದಾರೆ. ಈ ಒಂದು ಪ್ರೊಸೆಸರ್ ಏನಿದೆ ಇದು 6 ನ್ಯಾನೋಮೀಟರ್ ನಲ್ಲಿ ಮಾಡಲಾಗಿದ್ದು, ಈ ಒಂದು ಸ್ಮಾರ್ಟ್ ಫೋನ್ 5G ಅನ್ನ ಸಪೋರ್ಟ್ ಮಾಡುತ್ತೆ. 12 5G ಬ್ಯಾಂಡ್ಸ್ ಗಳನ್ನ ಹೊಂದಿದೆ. ಇಂಡಿಯಾದಲ್ಲಿ ಅವೈಲೇಬಲ್ ಇರುವ ಆಲ್ಮೋಸ್ಟ್ ಎಲ್ಲಾ ತರಹದ 5Gನು ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಸಪೋರ್ಟ್ ಆಗುತ್ತೆ. ಕ್ಯಾರಿಯರ್ ಅಗ್ರಿಗೇಷನ್ ಸಪೋರ್ಟ್ ಕೂಡ ಚೆನ್ನಾಗಿದೆ. ಸೊ ಅದರಿಂದ ನಮಗೆ ಒಳ್ಳೆ ಒಂದು ಇಂಟರ್ನೆಟ್ ಸ್ಪೀಡ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಬಹುದು. ಸ್ಮಾರ್ಟ್ ಫೋನ್ ನಲ್ಲಿ ಆಂಟ್ರಾಯ್ಡ್ ಸ್ಕೋರ್ ಅಂತ ನೋಡೋದಾದ್ರೆ 4,88,000 ಸಮಥಿಂಗ್ ಬರ್ತಾ ಇದೆ. ಸೊ ಈ ಒಂದು ಪ್ರೈಸ್ ರೇಂಜ್ ಗೆ ನನಗೆ ಸ್ವಲ್ಪ ಅದು ಕಡಿಮೆ ಅಂತಾನೆ ಅನ್ನಿಸ್ತು. ಇನ್ನು ಬ್ಯಾಟರಿ ಅಂಡ್ ಚಾರ್ಜಿಂಗ್ ಅಂತ ನೋಡೋದಾದ್ರೆ 4500 mAh ನ ಬ್ಯಾಟರಿಯನ್ನು ಯೂಸ್ ಮಾಡಿದ್ದಾರೆ. ಸೊ ಡುವಲ್ ಬ್ಯಾಟರಿ ಆಗಿರುತ್ತೆ, ಹಾಗೂ ಇದೊಂದು 8C ನ ಬ್ಯಾಟರಿ ಆಗಿರುತ್ತೆ. ಸೊ ಇದರಿಂದ ಏನ್ ಯೂಸೇಜ್ ಅಂತ ನೋಡೋದಾದ್ರೆ ಒಳ್ಳೆ ಒಂದು ಚಾರ್ಜಿಂಗ್ ಕ್ಯಾಪಬಿಲಿಟಿ ಇರುತ್ತೆ, ಮತ್ತೆ ಚಾರ್ಜಿಂಗ್ ಸೈಕಲ್ ಏನಿರುತ್ತೆ ಅದು ಕೂಡ ಸ್ವಲ್ಪ ನಮಗೆ ಜಾಸ್ತಿ ಲೈಫ್ ಕೊಡುತ್ತೆ. 180 ವಾಟ್ ನ ಥಂಡರ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಚಾರ್ಜ್ ಆಗ್ಲಿಕ್ಕೆ ಫುಲ್ ಆಗಿ 12 ನಿಮಿಷ ಸಾಕು ಅಂತ ಕ್ಲೈಮ್ ಮಾಡ್ತಿದ್ದಾರೆ. ಆದ್ರೂ ಕೂಡ ನಾನು ಟೆಸ್ಟ್ ಮಾಡಿ ನೋಡಿದ್ದೀನಿ. ನಾರ್ಮಲ್ ಮೋಡ್ ನಲ್ಲಿ ನಿಮ್ಮ ಒಂದು ಸ್ಮಾರ್ಟ್ ಫೋನ್ 0 to 100% ಚಾರ್ಜ್ ಆಗ್ಲಿಕ್ಕೆ ಒಂದು 24ರಿಂದ 25 ನಿಮಿಷ ಬೇಕಾಗತ್ತೆ. ಸೊ ನನಗನ್ನಿಸ್ದಂಗೆ ಸ್ವಲ್ಪ ಕಡಿಮೆನೆ. ಆದ್ರೆ ಸೆಟ್ಟಿಂಗ್ ನಲ್ಲಿ ಮ್ಯಾನ್ಯುವಲ್ ಆಗಿ ಫ್ಯೂರಿಯಸ್ ಮೋಡ್ ಅನ್ನ ಎನೇಬಲ್ ಮಾಡೋದ್ರಿಂದ
ಇನ್ನೂ ತುಂಬಾ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಸೊ ಅವ್ರು ಹೇಳ್ದಂಗೆ 12 ನಿಮಿಷದಲ್ಲಿ ಆಗಲಿಲ್ಲ, ಒಂದು 16, 17, 18, ಸೊ ಒಂದು 20 ನಿಮಿಷದೊಳಗೆ ಫುಲ್ಲಾಗಿ ಚಾರ್ಜ್ ಆಗುತ್ತೆ. ಚಾರ್ಜಿಂಗ್ನಲ್ಲಿ GaN ಟೆಕ್ನಾಲಜಿ ಅಂತ ಒಂದು ಯೂಸ್ ಮಾಡಿದ್ದಾರೆ. ಇದು ಏನು ಮಾಡುತ್ತೆ ಅಂತ ನೋಡೋದಾದ್ರೆ ಚಾರ್ಜಿಂಗ್ ಡಿಸ್ಟ್ರಿಬ್ಯೂಷನ್ ಅನ್ನು ನೋಡ್ಕೊಳ್ಳುತ್ತೆ. ಇದರಲ್ಲಿ 3 ಥರದ ಚಾರ್ಜಿಂಗ್ ಪಂಪ್ ಅನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಚಾರ್ಜ್ ಆಗುವಾಗ ಯಾವುದಾದ್ರೂ ಒಂದು ಅಂದರೆ ಡುವಲ್ ಬ್ಯಾಟ್ರಿ ಅಲ್ವಾ, ಎಲ್ಲಾದ್ರೂ ಹೀಟ್ ಆಗ್ತಿದೆ ಅಂತ ನೋಡ್ಕೊಳ್ಳಿ, ಅಲ್ಲಿ ಹೋಗುವ ಪವರ್ ಅನ್ನ ಕಡಿಮೆ ಮಾಡಿಬಿಡುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಚಾರ್ಜಿಂಗ್ ಪಂಪ್ನಲ್ಲಿ ಚಾರ್ಜ್ ಮಾಡ್ತಾ ಇರುತ್ತೆ. ಸೊ ಈ ರೀತಿ ಯಾವ ಒಂದು ಜಾಗದಲ್ಲಿ ಹೀಟ್ ಆಗುತ್ತೋ ಹೀಟನ್ನು ರೆಡ್ಯೂಸ್ ಮಾಡಲಿಕ್ಕೆ ಅದರ ಒಂದು ಚಾರ್ಜನ್ನು ಕಟ್ ಮಾಡಿ ಮಿಕ್ಕಿದ ಚಾರ್ಜಿಂಗ್ ಪಂಪ್ನಲ್ಲಿ ಒಳ್ಳೆ ಚೆನ್ನಾಗಿ ಚಾರ್ಜ್ ಆಗುತ್ತೆ. ಸೊ ನಿಮ್ಮ ಸ್ಮಾರ್ಟ್ಫೋನ್ ಕೂಡ ಹೀಟ್ ಆಗೋದಿಲ್ಲ. ಸೊ ಅವರು 12 ಮಿನಿಟ್ಸ್ ಅಂತ ಹೇಳ್ತಿದಾರಲ್ಲ, ಅದು ಯಾಕೆ ಕಡಿಮೆ ಆಗುತ್ತೆ ಅಂತ ನೋಡೋದಾದ್ರೆ ಈ ಒಂದು ಟೆಕ್ನಾಲಜಿ ವರ್ಕ್ ಆಗೋದ್ರಿಂದ. ಸೊ ಈ ಒಂದು ಟೆಕ್ನಾಲಜಿ ಇರೋದ್ರಿಂದ ಏನು ಯೂಸ್ಫುಲ್ ಅಂತ ನೋಡೋದಾದ್ರೆ ನಿಮ್ಮ ಒಂದು ಬ್ಯಾಟ್ರಿ ಏನಿದೆ ಸೇಫ್ ಆಗಿರುತ್ತೆ, ಹೀಟೇ ಆಗಲ್ಲ ಚಾರ್ಜ್ ಮಾಡುವಾಗ. ಸೊ ಸ್ಮಾರ್ಟ್ಫೋನ್ ಅನ್ನ ಚಾರ್ಜ್ ಮಾಡಿ ನನಗೆ ಬಂದ ರಿಸಲ್ಟ್ ಏನಂದ್ರೆ ಸ್ಮಾರ್ಟ್ಫೋನ್ ಹೀಟ್ ಆಗಲಿಲ್ಲ. ಸೂಪರ್ ಆದ ವಿಷಯ. ಮತ್ತೆ 180 ವಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಅನ್ನು ಕೊಟ್ಟಿದ್ದಾರೆ. ಟೈಪ್ ಸಿ ಇಂಟರ್ಫೇಸ್ ಇಂದು ತುಂಬಾನೇ ಒಳ್ಳೆ ವಿಷಯ. ನಿಮ್ಮ ಲ್ಯಾಪ್ಟಾಪಿಗೆ ಅದಕ್ಕೆಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೊಬಹುದು. ಎಲ್ಲ ಓಕೆ, ಚಾರ್ಜಿಂಗ್ ಎಲ್ಲ ಹೇಗಪ್ಪ ನಿಲ್ಲುತ್ತೆ ಅಂತ ನೀವು ಕೇಳೋದಾದ್ರೆ ನೀವು ನಾರ್ಮಲ್ ಯೂಸೇಜ್ನಲ್ಲಿ 1 ಡೇ ಬರುತ್ತೆ ಅಷ್ಟು ಹೇಳಬಹುದು. ಯಾಕಂದರೆ ನಾನು ಚೆನ್ನಾಗಿ ಯೂಸ್ ಎಲ್ಲ ಮಾಡಿ ನೋಡಿದ್ದೀನಿ 2 ದಿವಸದಿಂದ. ಚಾರ್ಜಿಂಗ್ ಅಷ್ಟೇನು ತುಂಬ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇಲ್ಲ. ಮೇ ಬಿ ಸಾಫ್ಟ್ವೇರ್ ಅಪ್ಡೇಟ್ ಏನಾದರೂ ಬಂದರೆ ಒಳ್ಳೆ ಒಂದು ಚಾರ್ಜಿಂಗ್ ನಿಲ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, 180 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಇದೆ. ಜಸ್ಟ್ ಒಂದು 10 ಮಿನಿಟ್ಸ್ನಲ್ಲಿ ಚಾರ್ಜ್ ಮಾಡ್ಕೊಂಡು ಹೋಗ್ತಾನೆ ಇರಬಹುದು. ಸೊ ಯಾವಾಗ ಚಾರ್ಜಿಂಗ್ ಬೇಗ ಹೋಗುತ್ತೆ ಅಂತ ನೋಡೋದಾದರೆ ನಾವು ಯಾವಾಗ ಇಂಟರ್ನೆಟನ್ನು ಯೂಸ್ ಮಾಡಿಕೊಂಡು ತುಂಬ ಬ್ರೌಸಿಂಗ್ ಆ್ಯಂಡ್ ಗೇಮಿಂಗ್ ಇದೆಲ್ಲ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ಆವಾಗ ತುಂಬ ಚಾರ್ಜ್ ಹೋಗಿದೆಯೇ ಹೊರತು ಅದನ್ನು ಬಿಟ್ಟರೆ ನಾರ್ಮಲಾಗಿ ಇಟ್ಟಿದ್ರೇನು ತನ್ನಿಂದ ತಾನಾಗಿ ಏನು ಚಾರ್ಜ್ ಖಾಲಿ ಆಗ್ತಾ ಇಲ್ಲ. ಇನ್ನು ನೆಕ್ಸ್ಟು ಈ ಒಂದು ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಫ್ರಂಟ್ 32 ಮೆಗಾಪಿಕ್ಸೆಲ್ನ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಓಕೆ, ಒಳ್ಳೆ ಒಂದು ಫೋಟೋಗ್ರಫಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಬೆಸ್ಟ್ ಅಂತ ಕೇಳಿದ್ರೆ ಹೌದು. ನಾನು ಬೇರೆ ಸ್ಮಾರ್ಟ್ಫೋನಿಗೆಲ್ಲ ಕಂಪೇರ್ ಮಾಡುವಾಗ ಓಕೆ, ಒಳ್ಳೆ ಒಂದು ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿಯನ್ನು ಕೊಡುತ್ತೆ. ಅದರಲ್ಲಿ ನಮಗೆ AI ಬ್ಯೂಟಿ ಸಪೋರ್ಟ್ ಕೂಡ ಕೊಡ್ತಿದ್ದಾರೆ. ಸೊ ಫೋಟೋ ಕ್ವಾಲಿಟಿ ನನಗೆ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಬ್ಯಾಕ್ ಕ್ಯಾಮ್ರಾ ಅಂತ ನೋಡೋದಾದ್ರೆ ನಮಗೆ 200 ಮೆಗಾಪಿಕ್ಸೆಲ್ನ ಕ್ಯಾಮ್ರಾನ ಕೊಡ್ತಿದ್ದಾರೆ. ವಾವ್. ಸೊ ಫೋಟೋ ಕ್ವಾಲಿಟಿ ಇದರ ಬಗ್ಗೆ ನಾನು ಹೇಳೋದಾದರೆ ನಾನು ಫೋಟೋಸನ್ನು ತೆಗೆದು ಎಲ್ಲ ಟೆಸ್ಟ್ ಮಾಡಿ ನೋಡುವಾಗ ಓಕೆ, ಒಳ್ಳೆ ಒಂದು ಡೀಸೆಂಟಾದ ಫೋಟೋಗ್ರಫಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. 200 ಮೆಗಾಪಿಕ್ಸೆಲ್ ಅಂತ ಹೆವಿ ಏನು ಕ್ಲಾರಿಟಿಯನ್ನು ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಒಂದು ಚೆನ್ನಾಗಿರುವ ಫೋಟೋಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಫೋಟೋ ಸ್ಯಾಂಪಲ್ ಎಲ್ಲ ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ನೀವು ನೋಡ್ಕೊಬಹುದು. ಓಕೆ, ಸೊ ನನಗೆ ಇಷ್ಟ ಆಯಿತು ಕ್ಯಾಮ್ರಾ. ಮತ್ತು ಈ ಒಂದು ಸ್ಮಾರ್ಟ್ಫೋನ್ ಕ್ಯಾಮ್ರಾದಲ್ಲಿ OIS ಸಪೋರ್ಟನ್ನು ಕೊಟ್ಟಿದ್ದಾರೆ, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಪೋರ್ಟನ್ನು. ಸೊ ನೀವೇನಾದರೂ ವಿಡಿಯೋ ರೆಕಾರ್ಡ್ ಮಾಡುವಾಗ ನಿಮ್ಮ ಒಂದು ಸ್ಮಾರ್ಟ್ಫೋನ್ನ ಕ್ಯಾಮ್ರಾದಿಂದ ವಿಡಿಯೋ ರೆಕಾರ್ಡ್ ಮಾಡುವಾಗ ಒಳ್ಳೆ ಒಂದು ಸ್ಟೆಬಿಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ಕೊಬೋದು. ನೈಟ್ ಫೋಟೋಗ್ರಫಿಯಲ್ಲಿ ಇದು ಕೂಡ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ವೇರಿಯಂಟ್ ಅಂತ ನೋಡೋದಾದ್ರೆ ಒಂದೇ ಒಂದು ವೇರಿಯಂಟಲ್ಲಿ ಬರ್ತಾ ಇದೆ. 8 GB ರ್ಯಾಮ್, 256 GB ಸ್ಟೋರೇಜ್ ಇಂದು. ಏನು 8 GB ರ್ಯಾಮ್ ಇದೆ ಪ್ಲಸ್ 5 GB ವರ್ಚುವಲ್ ರ್ಯಾಮ್ ಸಪೋರ್ಟ್ ಕೂಡ ಕೊಡ್ತಿದ್ದಾರೆ. ಇದೊಂದೇ ವೇರಿಯಂಟ್ ಇರೋದು. 2 ಕಲರ್ ವೇರಿಯಂಟ್ನಲ್ಲಿ ಅವೈಲೇಬಲ್ ಇದೆ. ಒಂದು ಕಾಸ್ಲೈಟ್ ಸಿಲ್ವರ್ ಅಂತ, ಅದು ನನಗೆ ತುಂಬಾನೇ ಇಷ್ಟ ಆಗಿತ್ತು. ಮತ್ತೆ ಇನ್ನೊಂದು ವೇರಿಯಂಟ್ ಕಾಸ್ಮಿಕ್ ನಾಯರ್ ಅಂತ. ಸೊ ಆ ಒಂದು ಕಲರ್ ಬ್ಲ್ಯಾಕ್ ಕಲರ್, ಸೊ ನನ್ನ ಹತ್ರ ಇರೋದು. ಸೊ ಬ್ಯಾಕ್ ಸೈಡ್ ಕೂಡ ಗ್ಲಾಸ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ 36 ತಿಂಗಳ TUV SUD ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಸೊ 36 ತಿಂಗಳವರೆಗೂ ಈ ಒಂದು ಸ್ಮಾರ್ಟ್ ಫೋನ್ ನ ಡಿಸ್ಪ್ಲೇ ಆಗಿರ್ಲಿ, ಪರ್ಫಾರ್ಮೆನ್ಸ್ ಆಗಿರ್ಲಿ ಕಡಿಮೆ ಆಗಲ್ಲ ಅಂತ ಒಂದು ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡಿದ್ದಾರೆ. ಸೊ ಒಂದು ಸ್ಮಾರ್ಟ್ ಫೋನ್ ಅನ್ನ ತಗೊಳ್ತಿದೀವಿ, ಅದು 3 ವರ್ಷ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಸೊ ಒಳ್ಳೆ ವಿಷಯ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ವರ್ಷಕ್ಕೊಮ್ಮೆ ನಾವು ಸ್ಮಾರ್ಟ್ ಫೋನ್ ಅನ್ನ ಚೇಂಜ್ ಮಾಡ್ತಾನೆ ಇರ್ತೀವಿ. ಸೊ ಸ್ಮಾರ್ಟ್ಫೋನ್ ಅನ್ನು ಯೂಸ್ ಮಾಡಿ ನನ್ನ ಒಂದು ಫುಲ್ ಯೂಸರ್ ಎಕ್ಸ್ಪೀರಿಯನ್ಸ್ ಏನು, ಒಪಿನಿಯನ್ ಏನು, ಒಳ್ಳೇದು ಯಾವುದಿದೆ ಕೆಟ್ಟದ್ದು ಯಾವುದಿದೆ ಅಂತ ನೋಡೋದಾದ್ರೆ ಫಸ್ಟ್ ಕ್ಯಾಮ್ರಾದಿಂದ ಬರೋಣ. 200 ಮೆಗಾಪಿಕ್ಸೆಲ್ ಅಂತ ದೊಡ್ಡದಾಗಿ ಹೇಳ್ತಿದಾರಲ್ವಾ, ಅಷ್ಟು ಕ್ವಾಲಿಟಿಯನ್ನು ಕೊಡ್ತಿದೆ ಅಂದರೆ ಸೊ ನೀವು ಕ್ಲಿಯರ್ ಆಗಿ ನೋಡ್ಕೊಬಹುದು. ಸೊ ಇದರ ಕ್ವಾಲಿಟಿ ಇಷ್ಟು ಬರ್ತಾ ಇದೆ. ಸೊ 200 ಕೊಡುವ ಬೆಲೆಗೆ ಈ ಒಂದು ಕ್ವಾಲಿಟಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಕೊಬಹುದು. ಸೊ ಇನ್ನೂ ಚೆನ್ನಾಗಿರೋ ಕ್ಯಾಮ್ರಾಸ್ ಎಲ್ಲ ಬೇಕು ಅಂದರೆ ಇನ್ನೂ ಹೆವಿ ರೇಟಿಗೆ ನಾವು ಹೋಗಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಬ್ಯಾಟ್ರಿ ಅಂತ ನೋಡೋದಾದ್ರೆ ಒನ್ ಡೇ ಆರಾಮಾಗಿ ಬರುತ್ತೆ. ಇನ್ನು ಸಾಫ್ಟ್ವೇರ್ ಅಪ್ಡೇಟ್ಸ್ನಲ್ಲಿ ನಾವು ಇನ್ನೊಂದು ಚೆನ್ನಾಗಿ ಬ್ಯಾಟ್ರಿ ಪರ್ಫಾರ್ಮೆನ್ಸನ್ನು ನೋಡ್ಕೊಬೋದು. ಬಟ್ 180 ವಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಇರೋದ್ರಿಂದ 18 ನಿಮಿಷದಲ್ಲಿ 0 to 100% ಚಾರ್ಜ್ ಆಗಿಬಿಡುತ್ತೆ. ಆರಾಮಾಗಿ ನೀವು ಸ್ಮಾರ್ಟ್ಫೋನನ್ನು ಎತ್ಕೊಂಡು ಹೋಗ್ಬೋದು. ಸೊ ಬ್ಯಾಟ್ರಿಗೆ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ಬ್ಯಾಟ್ರಿ ಆ್ಯಂಡ್ ಚಾರ್ಜಿಂಗ್ನಲ್ಲಿ ಇನ್ನೊಂದು ವಿಷಯ ಅಂತ ನೋಡೋದಾದ್ರೆ ಚಾರ್ಜ್ ಮಾಡುವಾಗ ಹೀಟೇ ಆಗಲ್ಲ. ಸೊ ಆ ಒಂದು ಇಶ್ಯೂನೇ ಇಲ್ಲ ಈ ಒಂದು ಸ್ಮಾರ್ಟ್ಫೋನಲ್ಲಿ. ಯೂಸ್ ಮಾಡಿ ನೋಡೋದ್ರಲ್ಲಿ ನನಗೆ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನಿಸ್ತು. ಇನ್ನು ನೆಕ್ಸ್ಟ್ ಡಿಸ್ಪ್ಲೇ ಅಂತ ನೋಡೋದಾದ್ರೆ ಸೂಪರ್ ಆದ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಒಳ್ಳೆ ಒಂದು ವ್ಯೂವಿಂಗ್ ಆ್ಯಂಗಲ್ ಅನ್ನು ಕೊಡುತ್ತೆ. ಕ್ವಾಲಿಟಿನೂ ಕೂಡ ಸಖತ್ತಾಗಿದೆ. ಮತ್ತೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಫಾಸ್ಟ್ ಆಗಿ ವರ್ಕ್ ಆಗ್ತಿದೆ.
ಸೊ ಡಿಸೈನ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಈ ಒಂದು ಸ್ಮಾರ್ಟ್ಫೋನ್ ಯಾರಿಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಅಂತ ನೋಡೋದಾದರೆ ಮಲ್ಟಿಮೀಡಿಯಾ ಕಂಟೆಂಟ್ಸನ್ನು ಸ್ಟ್ರೀಮ್ ಮಾಡೋರಿಗೆ, ಮತ್ತು ಒಳ್ಳೆ ಒಂದು 5G ಬ್ಯಾಂಡ್ ಇರುವ ಸ್ಮಾರ್ಟ್ಫೋನ್ ಬೇಕು, ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ಕೊಡಬೇಕು ಅವರಿಗೆ, ಮತ್ತು ಗೇಮಿಂಗ್ನಲ್ಲಿ ಓಕೆ ಒಂದು ಚೆನ್ನಾಗಿರುವ ಒಂದು ಎಕ್ಸ್ಪೀರಿಯನ್ಸನ್ನು ಪಡ್ಕೊಬೋದು. ಫುಲ್ ಆ್ಯಂಡ್ ಫುಲ್ ಗೇಮಿಂಗ್ ಸ್ಮಾರ್ಟ್ಫೋನ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಇದೊಂದು ಆಲ್ಮೋಸ್ಟ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಮತ್ತು ಕ್ಯಾಮ್ರಾನು ಕೂಡ ಪರವಾಗಿಲ್ಲ ಅಂತಲೇ ಹೇಳ್ಬಹುದು. ಸೊ ಈ ಒಂದು ಸ್ಮಾರ್ಟ್ಫೋನ್ನ ಪ್ರೈಸ್ ಎಷ್ಟು ಅಂತ ನೋಡೋದಾದ್ರೆ 32,999 ರೂಪಾಯಿಗೆ ಫ್ಲಿಪ್ಕಾರ್ಟ್ನಲ್ಲಿ ಅವೈಲೇಬಲ್ ಇದೆ. ಸ್ಟೋರ್ನಲ್ಲೂ ಕೂಡ ಅವೈಲೇಬಲ್ ಇರಬಹುದು, ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ. ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡಿ ನೋಡ್ಕೊಬಹುದು. ಸೊ ಈ ಒಂದು ವಿಡಿಯೋನ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.